2,500 ಜನಸಂಖ್ಯೆ ಪಾಲ್ಗೊಂಡಂತೆ ಯಾರ್ಯಾರು ಕೂಡ ಏನಾದ್ರು ಒಂದು ಪೈಸರ ತೊಂದರೆ ಮಾಡಿದಾರ? ಈಗ ಪಥಸಂಚಲನದಲ್ಲಿ ಮುಂದಿನ ಜನಗಳಿಗೆ ಯಾರ್ಯಾರು ಕೂಡ ತೊಂದರೆ ಕೊಡ್ತಕ್ಕಂಥ ಕೆಲಸ RSS ಮಾಡಿದ್ರ? ಯಾವ್ದಾದ್ರು ಒಂದು ಉದಾಹರಣೆ ಬೇಕಲ್ಲ. ಆದ್ರೆ ಜಿಲ್ಲೆಯಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂದವರಿಗೆ, ತಲವಾರ ಚಾಪಡ್ಕೊಂಡು ತಿರುಗಾಡೋರಿಗೆ ಎಲ್ಲರಿಗೂ ಕೂಡ ಅವರಿಗೆ ಹೂವಿನ ಹಾಕಿ ಶಾಲು ಸ್ವಾಗತ ಮಾಡ್ಕೊತಾರ. ಆದ್ರೆ ನಿಷ್ಠಾವಂತಿದ್ದಂತ ಇಲ್ಲಿ ಸ್ವಯಂ ಸೇವಕ ಸಂಘದ ಅನೇಕರು ಕೂಡ ಯಾವುದೇ ಪಕ್ಷ ಸೀಮಿತವಾದಂತ RSS ಅಲ್ಲದು. ಆದ್ರೆ ದೇಶಭಕ್ತಿ ಒಳಗೊಂಡಂತ RSS ಒಂದು 100 ವರ್ಷಗಳು ಇನ್ನೂ ಕೂಡ ನಾವು ಹುಡ್ಲಿಕ್ಕಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಇನ್ನೂ ಹುಡ್ಲಿಕ್ಕಿಲ್ಲ. ಅದಕ್ಕಿಂತ ಪೈಲೆ ಒಂದು 100 ವರ್ಷ ಆಗ್ತಕ್ಕಂಥ ಸಂಘ ಪರಿವಾರದ ಕೆಲಸಗಳು ಅನೇಕ ಒಳ್ಳೆ ರೀತಿಯಲ್ಲಿ ಕೂಡ ಪಾಲ್ಗೊಂಡಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೆಲಸ ಮಾಡಕ ಬಹಳಷ್ಟು ಅದಾವ. ಜಿಲ್ಲೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರ, ಫ್ಲಡ್ ಬಂದು ರೈತರು ಕಷ್ಟದಲ್ಲಿ ಉಳಿದಿದ್ದಾರ, ಇವತ್ತು ಗ್ರಾಂತಲ್ಲಿ ಇವತ್ತು ಶಾಪಿ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದಾರ. ಈ ರೀತಿ ಅನೇಕ ಇವತ್ತು ರಸ್ತೆಗಳ ಕೆಲವು ಕೂಡ ಕೆಟ್ಟು ಹೋಗಿದಾವ. ಅನೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಬಹಳಷ್ಟಿದೆ. ಆದ್ರೆ ಎಲ್ಲ ಬಿಟ್ಟು ಬರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಾ ಇದಾರ. ಇದು ನಾವು ಖಂಡನೆ ಮಾಡ್ಲಿಕ್ಕೆ ನಾವು ಇದೆಲ್ಲ ವೇದಿಕೆ ಮೇಲೆ ಕೂಡ ನಾವೆಲ್ಲರೂ ಖಂಡನೆ ಆಚರಿಸ್ತೀವಿ. ಯಾಕಂತಂದ್ರೆ ಇವತ್ತಿನ ದಿನ ನಡೀತಕ್ಕಂಥ ಕೆಲಸಗಳಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತೇ ಆಗೋದಿಲ್ಲ. ಆದ್ರೆ ಯಾವುದೇ ಕೂಡ ಬರ್ತಕ್ಕಂಥದ್ದು ಈಗಾಗಲೇ ತೆಲುಗು ಸಭೆ ಹಿಡಿದು ಬೆಂಗಳೂರಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಇವತ್ತು ಸಂಘ ಪರಿವಾರದವರಿಗೆ RSS ಅವರಿಗೆ ಬೈಯೋದು, ಅವ್ರ ಬಗ್ಗೆ ಬಿಟ್ಟರೆ ಬಾಕಿ ಏನಿಲ್ಲ. ಇವತ್ತು ನಾವು ಅಪೋಸಿಷನ್ ನಾವಿದ್ದೀವಿ, ನಮ್ಮ ಬಗ್ಗೆ ಬಿಜೆಪಿ ಬಗ್ಗೆ ಮಾತಾಡ್ಲಿ ಅವರು. ಅದು ಬಿಟ್ಟರೆ ರಾಷ್ಟ್ರೀಯ ಸ್ವಯಂ ಸೇವಕ ಬಗ್ಗೆ ಯಾಕೆ ಮಾತಾಡ್ತಾರ ಮತ್ತೆ ನಮ್ಗೆ ತಿಳಿದಿಲ್ಲ ಇನ್ನತನ. ಅವ್ರು ಯಾವ್ದನ್ನ ಪಕ್ಷ ಸೀಮಿತ ಆದಂತವ್ರ. ಇವತ್ತು ದೇಶ ಕಾಯ್ತಕ್ಕಂಥ ಕೂಡ ಇವತ್ತು ಸರ್ಕಾರ ಮಾಡೋದಂತ ಕೆಲಸ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇವತ್ತು ಮಾಡ್ತಾ ಇರೋದು ನಾವೆಲ್ಲರೂ ಕೂಡ ಖುಷಿ ಪಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತ ಈ ಮುಖಾಂತರ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಪ್ರಿಯಾಂಕಾ ಹೊಂದಿದ್ದು ಜನಗಳು ನೋಡ್ತಿರ್ತಾರ, ಜನಗಳು ಮಾತಾಡ್ತಿರ್ತಾರ. ಈ ಜನ ಬಿಟ್ಟು ಯಾಕೆ ಪ್ರಿಯಾಂಕನ ಹೊಂದಿದ್ದೀವಿ ಅಂತ ಹೇಳ್ತಾರ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಎದಕ್ಕೋಸ್ಕರ ಮಾತಾಡ್ತಾ ಇದಾರ, ಯಾವ ಸಂಬಂಧ ಮಾತಾಡ್ತಾ ಇದಾರ. ಪ್ರಿಯಾಂಕಾ ಕಡೆ ಇವತ್ತು 3 ವರ್ಷ ಆಯ್ತು ಸರ್ಕಾರಕ್ಕೆ ಒಂದಿನವರೆಗೂ ಒಂದು ಲೆಟರ್ ಕೊಡಕ್ ಹೋಗಿಲ್ಲ, ಒಂದ್ ಪೈಸೆ ಕೆಲಸ ಕೇಳಕ್ ಹೋಗಿಲ್ಲ. ನಾವು ಅವ್ರಿಂದ ಬಹಳಷ್ಟು ಕೆಲಸ ಮಾಡ್ತೇವೆ. ಮನೆ ಕೂಡ ಅನುದಾನ ಬಿಡುಗಡೆ ಮಾಡಿದ್ರು ಗ್ರಾಮೀಣ ಕ್ಷೇತ್ರಕ್ಕೆ ಒಂದೇ ಅನುದಾನ ಇಲ್ಲ, ಎಲ್ಲ ಕ್ಷೇತ್ರ ಅನುದಾನ ಕೊಡು. ಪ್ರಿಯಾಂಕನ ಒಂದು ಅನುದಾನ ಕೊಡ್ಬೇಕಾಗಿತ್ತು ನಮಗೆ. 3 ವರ್ಷದಲ್ಲಿ ಅವ್ರ ಮನೆಗೆ ಯಾವ ದಿನ ಹೋಗಿದ್ದು, ಒಂದು ಲೆಟರ್ ಕೊಡ್ಲಕ್ ಹೋಗಿದ್ದ, ಫೋಟೋ ತೋರಿಸಿ ಯಾವ್ದನ್ನ ನೋಡ. ಇವತ್ತರ ಬಂದಂತ ಯಾವನ ಮೀಟಿಂಗ್ ಒಂದಿನ ಹೋಗಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಬಂದಿದ್ರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ಫಸ್ಟ್ KDP ಮೀಟಿಂಗ್ ಕರೆದಿದ್ರು. ನಾವು ಎಲ್ಲರೂ ಅವಿನಾಶ್ ಅವರು ನಾವು ಕೂಡ ಇಬ್ರು ಮಾತಾಡ್ಕೊಂಡು ಹೋಗಿದ್ರು. ಅವ್ರ ಬುಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇದು ಪ್ರೋಟೋಕಾಲ್ ಮೇಂಟೈನ್ ಅದ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಬಂದ್ರು ಕೂಡ ಕೊಡ್ತಾರೋ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೊಂದು ಕೊಟ್ಟಂತ ಫೋಟೋ ಹಿಡ್ಕೊಂಡು ತೆಳ ಕಮಿಟ್ ಮಾಡಿ ಬರ್ದಿರ್ತಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಜಾಸ್ತಿ. ತೋರಿಸಿ ಒಂದೇ ಒಂದು ಪ್ರಿಯಾಂಕಾ ಕೂಡ ಎಲ್ಲಿನ ಕೂತಿದ್ದು ತೋರಿಸ್ಲಿ, ಅವ್ರ ಮನೆಗೆ ಹೋಗಿ ಒಂದು ಲೆಟರ್ ಕೊಟ್ಟು ತೋರಿಸ್ಲಿ, ಅವ್ರ ಸಂಘಟ ತಿರುಗಾಡ ತೋರಿಸ್ಲಿ, ಅವ್ರ ಚಂಬರ್ದಾಗ ಹೋಗಿ ತೋರಿಸ್ಲಿ. ಪ್ರತಿಭಟನೆ ಮಾಡ್ತಾರೆ ಎಲ್ಲರೂ. ಯಾರ ಕ್ಷೇತ್ರಗಳು ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಬರ್ಲಕ್ಕಿಂತ ಪೈಲೆ ನಾವು ಎಲ್ಲರೂ ಕೂಡ ಎಲ್ಲಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡಿದ್ರು, ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರು. ನಾವು ಫ್ಲಡ್ ಆದಾಗ ಎಲ್ಲ ಕೂಡ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿದ್ದಂತ ನಾವೆಲ್ಲ ಮುಖಂಡರು ವಿಸಿಟ್ ಮಾಡಿದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಬಂದು ಹೋದ್ರು, ಎಲ್ಲ ಕೂಡ ವಿಸಿಟ್ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಬಂದಿದ್ರು. ನಾನು ನಿಮ್ಗೆ ಹೇಳೋದೇನು, ಜನಗಳು ಇದರಾಗೆ ಪಾರ್ಟಿ ಪಕ್ಷ ಎಲ್ಲ ಸರ್ಕಾರಿ ಕೆಲಸಗಳ ಮೇಲೆ ಎಲ್ಲ ಕೆಲಸನೇ ಮಾಡ್ತಾ ಇದೀವಿ. ಯಾವ ಮಾಡಿಲ್ಲ, ಯಾವ ಕೆಲಸ ಮಾಡಿಲ್ಲ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಹೋರಾಟನೇ ಚಾಲೂ ಹೋಗ್ತೀನಿ ಮುಂದೆಲ್ಲ ಹೋರಾಟಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.